ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋದ್ವಿ. ಆ ಐಲ್ಯಾಂಡಲ್ಲಿ ಪೆಂಗ್ವಿನ್ಸು ಮತ್ತು ಸೀಲ್ಸು ಎಲ್ಲ ಇತ್ತು. ಸೀಲ್ಸಲ್ಲಿ ನಾವು ಮೇಯ್ನ್ಲಿ ನೋಡಿದ್ದು ಎಲಿಫೆಂಟ್ ಸೀಲ್. ಸದರ್ನ್ ಎಲಿಫೆಂಟ್ ಸೀಲ್ ಅಂತಾರೆ. ದಟ್ ಈಸ್ ದಿ ಬಿಗ್ಗೆಸ್ಟ್ ಸೀಲ್ ಇನ್ ದಿ ವರ್ಲ್ಡ್. ಎಲಿಫೆಂಟ್ ಸೈಜಲ್ಲಿದೆ, ಅದಕ್ಕೆ ಎಲಿಫೆಂಟ್ ಸೀಲ್ ಅಂತ. ಭಾಳ ದೊಡ್ಡದಾಗಿರುತ್ತೆ ಅದು. ಅಡಲ್ಟ್ ಮೇಲ್ ವೇಯ್ಸ್ ಅಬೌಟ್ 4 tons. ನೀರಲ್ಲಿದ್ದಾಗ ಚೆನ್ನಾಗಿ ಮೂಮೆಂಟ್ ಮಾಡುತ್ತೆ. ನೆಲದ ಮೇಲೆ ಬಂತು ಅಂದರೆ ಅದಕ್ಕೆ ಇದು ಕಾಲೆಲ್ಲ ಏನಿಲ್ವರ ಬರೀ ತೆಳ್ಕೊಂಡೇ ಹೋಗೋದು. ಒಂದು ಮೇಲು ವಿಲ್ ಹ್ಯಾವ್ ಅಬೌಟ್ 30-40 ಫೀಮೇಲ್ಸ್. ಅದರದ್ದೇ ಹರೆಮ್ ಮೇಂಟೈನ್ ಮಾಡುತ್ತೆ ಅದು. ಸೊ ಅಲ್ಲಿ ಬೇರೆ ಮೇಲ್ನ ಬರೋಕ್ಕೆ ಬಿಡಲ್ಲ. ಸೊ ಇದರದ್ದೇ ಫೀಮೇಲ್ಗಳು ಮತ್ತು ಅದರದ್ದೇ ಮರಿಗಳು ಎಲ್ಲ ಅಲ್ಲಿ. ಬಟ್ ತುಂಬ ಅಗ್ರೆಸಿವ್ ಅದು. ಸೊ ಬೇರೆ ಮೇಲ್ ಬಂತು ಅಂದರೆ ಹೆಂಗೆ ಅಟ್ಟಿಸ್ಕೊಂಡು ಹೋಗುತ್ತೆ ಅಂದರೆ ಕೂಗುತ್ತೆ, ಕಿರ್ಚಾಡುತ್ತೆ, ಅಟ್ಟಿಸ್ಕೊಂಡು ಹೋಗುತ್ತೆ ಎಲ್ಲ. ಅದರದ್ದು ಆ್ಯಕ್ಟಿವಿಟಿ ನೋಡೋಕ್ಕೆ ಭಾಳ ಚೆನ್ನಾಗಿತ್ತದು. ಅದು ಎಸ್ಪೆಷಲಿ ಅದು ಅರ್ಲಿ ಮಾರ್ನಿಂಗ್ ಇದ್ದಿದ್ದರಿಂದ ಅದ್ರ ಬಾಯಿಂದ ಅದು ಹೊಗೆ ಬಂದಂಗೆ ಬರ್ತಾಯಿತ್ತು ಅದು ಕೂಗಿದಾಗ. ಸೊ ಅದ್ರದ್ದು ಎಲ್ಲ ಫೋಟೋ ಮಾಡಿದ್ವಿ. ಆಮೇಲೆ ಒಂದು ಮೇಟಿಂಗ್ ಕೂಡ ನಮಗೆ ಅದರದ್ದು ಸಿಕ್ತು. ಎಲಿಫೆಂಟ್ ಸೀಲ್ ಮೇಟ್ ಮಾಡಿದ್ದು. ಇನ್ನೂ ಒಂದು ಸ್ಪೆಷಲ್ ಏನು ನೋಡಿದ್ವಿ ಅಂದರೆ ಎಲಿಫೆಂಟ್ ಸೀಲು ಆಗ್ತಾನೆ ಮರಿ ಹಾಕಿತ್ತು. ಸೊ ಅದು ಮರಿ ಹಾಕಿದ್ಮೇಲೆ ಇದೆಲ್ಲ ಇರುತ್ತಲ್ಲ ವೇಸ್ಟ್ ಎಲ್ಲ ಅದನ್ನು ಪಕ್ಷಿಗಳು ಬಂದು ತಿಂತಾ ಇದ್ದಾವೆ. ಇದು ಮದರು ಅದಕ್ಕೆ ಕೂಗಿ ಓಡಿಸ್ತಾ ಇದೆ ಅದು. ಸೊ ಇದು ನೋಡೋಕ್ಕೆ ಪಾಪ ಅದಕ್ಕೆ ಭಯ, ನನ್ನ ಮರಿಗೇನೋ ಆಗ್ಬಿಡತ್ತೆ ಅಂತ. ಅದು ಮರಿ ಹಿಂಗೆ ಅದರ ಹತ್ರ ತಾಯಿ ಹತ್ರ ಬರ್ತಾ ಇದೆ. ಅದು ಇಟ್ ವಾಸ್ ಎ ವೆರಿ ಟಚಿಂಗ್ ಸಿಚುಯೇಷನ್ ಅದು ನೋಡೋಕ್ಕೆ. ಇದು ಒಂದು ನ್ಯೂ ಬಾರ್ನ್ ನೋಡಿದ್ವಿ. ಹಾಗೆ ಅದೇ ಥರನೇ ಒಂದು ನ್ಯೂ ಬಾರ್ನ್ ಸತ್ತೋಗಿರೋದು ಕೂಡ ನೋಡಿದ್ವಿ. ಅದು ಯಾವುದರಿಂದ ಸತ್ತಿದೆ ಏನು ಅಂತ ಗೊತ್ತಾಗಲಿಲ್ಲ. ಬಟ್ ಏನಂದರೆ ಆ ಮೇಲು ಎಷ್ಟು ಅಗ್ರೆಸಿವ್ ಆಗಿರುತ್ತೆ ಅಂದರೆ ಮರಿ ಇದೆ, ಫೀಮೇಲ್ ಇದೆ, ಏನೂ ನೋಡಲ್ಲ, ಧಬ ಧಬ ಅಂತ ಅದ್ರ ಮೇಲೆ ಒಟ್ಟಾಗುತ್ತೆ. ಈ ಬೇರೆದನ್ನು ಅಟ್ಟಿಸ್ಕೊಂಡು ಹೋಗ್ಬೇಕಾರೆ ಅದ್ರ ವೆಯ್ಟ್ಗೆ ಇದು ಸತ್ತೋಗುತ್ತೆ. ಇದು ಮರಿ 4 ಟನ್ ಅದ್ರ ಮೇಲೆ ಬಿದ್ದರೆ ಏನಾಗುತ್ತೆ ಅದು. ಸೊ ಅದರಿಂದನೂ ಸತ್ತಿರ್ಬೋದು, ಪಾಸಿಬಿಲಿಟಿ ಇದೆ ಅದು. ಅದನ್ನು ಈ ಸದರ್ನ್ ಜಯಂಟ್ ಪೆಟ್ರಲ್ ಅಂತ, ಇದು ನಮ್ಮ ಬೇರೆ ಕಡೆ ಎಲ್ಲ ವಲ್ಚರು ಈಗಲೂ ಇದ್ದಂಗೆ ಅಂಟಾರ್ಟಿಕಾನಲ್ಲಿ ಇದು ಪೆಟ್ರಲ್ಸ್ ಅಂತ ಇದ್ದಾವೆ. ಆ ಪೆಟ್ರಲ್ಸಲ್ಲೇ 3-4 ಜಾತಿನೂ ಇದೆ. ಅದರಲ್ಲಿ ಸದರ್ನ್ ಜಯಂಟ್ ಪೆಟ್ರಲ್ ಎಲ್ಲದಕ್ಕಿಂತ ದೊಡ್ಡದು, ಈಗಲ್ ಥರನೇ ಇರುತ್ತೆ. ಮತ್ತು ಬೀಕು ಅಷ್ಟೇ, ಆ ಫ್ಲೆಶ್ ತೆಗೆಯೋಕ್ಕೆ ಅದಕ್ಕೆ ಡಿಸೈನ್ ಆಗಿದೆ ಬೀಕು. ತುಂಬ ದೊಡ್ಡ ಬೀಕು ಮತ್ತು ಸ್ಟ್ರಾಂಗ್ ಈ ಥರ ಹುಕ್ಕಿದ್ದಂಗೆ ಇರುತ್ತೆ. ಅದು ಆ ಬಾಡಿ ಒಳಗೆ ತಲೆ ಹಾಕಿ ಹಿಂಗೆ ಮೀಟು ತಿಂತಾಯಿದೆ ಅದು. ಅದ್ರ ಆ ವೈಟಿಶ್ ಬರ್ಡ್ ಅದು. ಅದ್ರ ಮುಖ ಎಲ್ಲ ಬ್ಲಡ್ ಆಗ್ಬಿಟ್ಟಿದೆ, ಫ್ರೆಶ್ ಬ್ಲಡ್ ಅದು. ಅದೊಂಥರ ಏನು ಹೇಳ್ತೀರಾ, ಬೀಭತ್ಸ ಅಂತೀವಲ್ಲ ಅದು. ಬಟ್ ಇಟ್ ಈಸ್ ಆಲ್ ಪಾರ್ಟ್ ಆಫ್ ನೇಚರ್. ಅದು ಇಟ್ಸ್ ಎ ರಿಯಾಲಿಟೀಸ್ ಆಫ್ ವೈಲ್ಡ್ ಲೈಫ್ ಇದೆಲ್ಲ. ಸೊ ಸಾವು ಇದೆಲ್ಲನೂ ಇದ್ದೇ ಇರುತ್ತೆ. ಒಂದು ಮರಿ ಹುಟ್ಟೋದು ನೋಡ್ತೀವಿ, ಒಂದು ಸಾಯೋದು ನೋಡ್ತೀವಿ, ಅದೇ ಥರನೇ. ಸೊ ಅದು ಫೋಟೋಗ್ರಾಫ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಇನ್ನೊಂದು ಸ್ಪೆಷಲ್ ಸೀಲು, ವೆಡಲ್ ಸೀಲ್ ಅಂತ, ಅದು ಒಂದೇ ಒಂದು ಸಿಕ್ಕಿದ್ದು ನಮಗೆ. ಅದು ಈ ಎಲಿಫೆಂಟ್ ಸೀಲು ಇದೆಲ್ಲ ಮತ್ತು ಫರ್ ಸೀಲು ಎಲ್ಲ ಗುಂಪಲ್ಲಿರುತ್ತೆ. ಈ ವೆಡಲ್ ಸೀಲು ಮತ್ತು ಲೆಪರ್ಡ್ ಸೀಲು ಇದು ಸಾಲಿಟ್ರಿ ಜೀವಿಗಳು. ಇದು ಒಂದೇ ಇರೋದು. ಮೇಟಿಂಗ್ ಟೈಮಲ್ಲಿ ಮಾತ್ರ ಮೇಲು ಫೀಮೇಲು ಒಟ್ಟಿಗೆ ಇರುತ್ತಂತೆ. ಅದು ಅದ್ರ ಪಾಡಿಗದು, ಇದ್ರ ಪಾಡಿಗಿದು. ಒಂದು ಐಸ್ಬರ್ಗ್ ಮೇಲೆ ಅದು ಮಲ್ಕೊಂಡಿತ್ತದು. ಅದೇ ಟೈಮಲ್ಲಿ ಸ್ನೋ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಅದೊಂದು ಸತಿ ಹಿಂಗೆ ಎದ್ದು ನೋಡ್ತು. ಆವಾಗ ನಮ್ಮ ಕಡೆ ಸೌಂಡ್ ಆಗಿದ್ದಕ್ಕೆ ಎದ್ದು ನೋಡ್ತದು. ಅದು ಒಂದು ಸ್ಪೆಷಲ್ ಇದು ನಮಗೆ ಸೈಟಿಂಗ್. ಅದು ಬೇರೆದನ್ನೆಲ್ಲ ಸಿಕ್ಕಾಪಟ್ಟೆ ನಂಬರ್ಸಲ್ಲಿ ನೋಡಿದ್ವಿ, ಬಟ್ ಅದನ್ನು ಮಾತ್ರ ಒಂದೇ ಸೀಲೇ ಸಿಕ್ಕಿದ್ದದು. ಅದು ಮಾಡಿದ್ವಿ. ಆಮೇಲೆ ಇದು ಫರ್ ಸೀಲ್ ಅಂತ ಇದೆ. ಫರ್ ಸೀಲ್ಗಳಲ್ಲೂ ನಿಮಗೆ ಇದು ಮರಿಗಳು, ಮೇಲು ಫೀಮೇಲು ಎಲ್ಲ ನೋಡಿದ್ವಿ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಒಂದು ಲ್ಯೂಸಿಸ್ಟಿಕ್ ಸೀಲ್ ಅಂತ ನೋಡಿದ್ವಿ.
ಲ್ಯೂಸಿಸ್ಟಿಕ್ ಅಂದರೆ ಇವಾಗ ಮನುಷ್ಯರಿಗೆ ಇದು ಬರುತ್ತಲ್ವಾ, ಚರ್ಮ ರೋಗ ಬರುತ್ತಲ್ಲ, ಅದೇ ಥರನೇ ಪ್ರಾಣಿ ಪಕ್ಷಿಗಳಲ್ಲೂ ಇದಿರುತ್ತೆ. ಅದಕ್ಕೆ ಮೆಲನಿನ್ ನಾನು ಇದಿಲ್ದಿರ ಅದರದ್ದು ಕಲರ್ ಬರಲ್ಲ. ಆ್ಯಕ್ಚುಲಾಗಿ ಸೀಲ್ ಬ್ಲ್ಯಾಕ್ ಕಲರ್ ಇರುತ್ತೆ, ಇದು ಫುಲ್ ವೈಟು. ಸೊ ಅದು ರೇರ್ ಸಬ್ಜೆಕ್ಟ್. ಅದೊಂದು ನಮಗೆ ಫೋಟೋಗ್ರಾಫ್ ಮಾಡೋಕ್ಕೆ ಸಿಕ್ತು. ನೀವು ಹೇಳ್ತಾ ಇರೋದು ನೋಡಿದ್ರೆ ಅಲ್ಲಿ ಹೆಚ್ಚು ಪೊಲ್ಯೂಷನ್ ಇಲ್ಲ, ಹ್ಞೂ ಬೇರೆ ಯಾವ ಥರದ್ದೇ ಇಂಟರ್ಫರೆನ್ಸ್ ಇಲ್ಲ ಮನುಷ್ಯಂದು. ಜಸ್ಟ್ ಫೋಟೋಗ್ರಾಫರ್ಸ್ ಹೋಗ್ತಾರೆ ಅಥವಾ ಟೂರಿಸ್ಟ್ ಹೋಗ್ತಾರೆ, ನೋಡ್ಕೊಂಬರ್ತಾರೆ. ಹೌದು ಹೌದು ಈ ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಅಲ್ಲಿ ಏನಾದರೂ ನಿಮಗೆ? ಹೌದು, ಖಂಡಿತ ಆಗಿದೆ. ಯಾಕೆಂದರೆ ಅಲ್ಲಿ ನಾವು ಒಂದು ಮ್ಯೂಸಿಯಮ್ಗೆ ಹೋಗಿದ್ವಿ, ಮತ್ತು ನಮ್ಮ ಶಿಪ್ಪಲ್ಲೂ ಇದು 1915 ಯಾವ ಥರ ಇತ್ತು, ಸೇಮ್ ಸ್ಪಾಟ್ ಫೋಟೋಗ್ರಾಫ್ ಮಾಡಿದ್ದಾರೆ. 1950 ಯಾವ ಥರ ಇತ್ತು, 1970 ಯಾವ ಥರ ಇತ್ತು, 1990 ಯಾವ ಥರ ಇತ್ತು, 2010 ಯಾವ ಥರ ಇತ್ತು. ಈ ಥರ 20 ಇಯರ್ಸ್ ಗ್ಯಾಪಲ್ಲಿ ಅದರದ್ದು ಚೇಂಜಸ್ ಹಾಕಿದ್ದಾರೆ. ತುಂಬಾ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ 50% ಕಮ್ಮಿ ಆಗಿದೆ ಐಸ್ಬರ್ಗ್ಸು. ಸೊ ಒಂದು ಐಸ್ಬರ್ಗ್ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಹೆಸರು ಇಟ್ಟಿದ್ದಾರೆ. ಅದು ಇಟ್ ಈಸ್ ಆ್ಯಸ್ ಬಿಗ್ ಆ್ಯಸ್ ನ್ಯೂಯಾರ್ಕ್ ಸಿಟಿ. ಒಂದೇ ಒಂದು ಐಸ್ಬರ್ಗು. ಅದು ಕೂಡ ರೀಸೆಂಟಾಗಿ ಬ್ರೇಕ್ ಆಯ್ತಂತೆ ಅದು. ಸೊ ಈ ಐಸ್ಬರ್ಗು ದೊಡ್ಡದಾಗಿದ್ದಾಗ ಏನಾಗುತ್ತೆ, ಅದು ಸ್ಟ್ರಾಂಗಾಗಿ ಹಾಗೇ ಇರುತ್ತೆ. ಅದು ಯಾವುದೋ ಒಂದು ಸ್ಮಾಲ್ ಪಾರ್ಟ್ಸು ಚಂಕ್ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಬೈ ಆ್ಯಂಡ್ ಲಾರ್ಜ್ ಅದು ದೊಡ್ಡದಾಗಿ ಹಾಗೆ ಉಳ್ಕೊಳ್ಳುತ್ತೆ. ಬಟ್ ಅದು ಆ ಥರ ದೊಡ್ಡದು ಬ್ರೇಕ್ ಆದರೆ ಏನಾಗುತ್ತೆ, ಅದೆಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಮೆಲ್ಟ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಅದು ಮೆಲ್ಟ್ ಆದರೆ ಓಷನ್ ಲೆವೆಲ್ಲು ಜಾಸ್ತಿ ಆಗುತ್ತೆ, ವಾಟರ್ ಲೆವೆಲ್. ಸೊ ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಆಗ್ತಾಯಿದೆ ಅಂತ ಹೇಳ್ತಾರೆ. ಅದು ಆ ಫೋಟೋಸು ಇಟ್ ಪ್ರೂವ್ಸ್ ಆಲ್ಸೋ. ಲೈಕ್ ವೇಲ್ಸು ಇದೆಲ್ಲನೂ ಅದ್ರದ್ದು ನಂಬರ್ಸು ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಇಟ್ ಈಸ್ ದೇರ್ ಗ್ಲೋಬಲ್ ವಾರ್ಮಿಂಗು ಇದು. ಬಟ್ ಅಲ್ಲಿ ಏನಂದರೆ ಈ ಟ್ರಾವೆಲ್ ಕಂಪ್ನೀಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ನೀವು ಯಾವುದೇ ರೀತಿ ಅಲ್ಲಿ ಇದು ಪಲ್ಯೂಟ್ ಮಾಡೋಂಗಿಲ್ಲ. ಶಿಪ್ಪಿಗೂ ರೂಲ್ಸ್ ಇದೆ, ಟೂರಿಸ್ಟ್ಗೂ ರೂಲ್ಸ್ ಇದೆ, ಆ್ಯಂಡ್ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟೆಡ್. ನೀವು ಎಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ ನೀವು ಐಲ್ಯಾಂಡಲ್ಲಿ. ನನಗೆ ಸುಸ್ತಾಗಿದೆ, ನಾನು ಕೂತ್ಕೋತೀನಿ ಅಂದರೆ ಒಂದು 5 ನಿಮಿಷ ಬಿಡೋದಿಲ್ಲ ಅವರು. ಎಲ್ಲೂ ಕೂತ್ಕೊಳ್ಳೋಂಗಿಲ್ಲ, ನೀವು ನಿಂತ್ಕೊಂಡೇ ಇರಬೇಕು. ಸೊ ನಿಮ್ಗೆ ಅಷ್ಟು ನಿಂತ್ಕೊಳ್ಳೋಕ್ಕಾದ್ರೆ ಮಾತ್ರ ನೀವು ಹೋಗಿ, ಇಲ್ಲದಿದ್ರೆ ಶಿಪ್ಪಲ್ಲೇ ಇರಿ ಅಂತ ಹೇಳ್ಬಿಡ್ತಾರೆ. ಸೊ ಅದು 3 hours 4 hours ನಾವು ಆನ್ ಫುಟ್ ಓಡಾಡ್ತಾ ಇರ್ಬೋದು, ಫೋಟೋಗ್ರಾಫ್ ಮಾಡ್ಬೋದು, ಬಟ್ ಎಲ್ಲೂ ಕೂತ್ಕೊಳ್ಳೋಂಗಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಫಸ್ಟು 3 ಡೇಸು 2 ಕ್ಯಾಮ್ರಾ, ಟ್ರೈಪಾಡು ಇದು ಎಲ್ಲ ತೊಗೊಂಡೋದ್ವಿ. ಅದಾದಮೇಲೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಇನ್ನೂ ಒಂದು ಏನಂದರೆ, ನಾವು ನಮ್ಮ ಶಿಪ್ ಇಳಿದು ಈ ಝೋಡಿಯಾಕ್ಗೆ ಇಳಿತೀವಲ್ಲ, ಆವಾಗ ಒಂದು ಲ್ಯಾಡರ್ ಹಾಕಿರ್ತಾರೆ. ಆ ಲ್ಯಾಡರಲ್ಲಿ ಇಳ್ಕೊಂಬಂದು ನಾವು ಬೋಟ್ ಹತ್ತಬೇಕು. ಅದು ನಿಮಗೆ ಸೀ ಕಾಮಾಗಿದ್ದರೆ ಪರವಾಗಿಲ್ಲ, ಸೀ ಸ್ವಲ್ಪ ರಫ್ ಆಗಿತ್ತು ಅಂದರೆ ಆ ಬೋಟು ಅಲ್ಲಾಡ್ತಾ ಇರುತ್ತೆ, ಆ ಏಣಿನೂ ಅಲ್ಲಾಡುತ್ತೆ. ನಾವು 2 ಕೈ ಫ್ರೀ ಇಟ್ಕೊಳ್ಳೇಬೇಕು ಇದಕ್ಕೆ ಇಲ್ಲಾದ್ರೆ ಬಿತ್ತು ಅಂದರೆ ನೀರಿಗೆ ಬೀಳ್ತೀವಿ, ಎಕ್ವಿಪ್ಮೆಂಟ್ ಎಲ್ಲ ಹೊರ್ಟೋಗುತ್ತೆ. ಸೊ ಹಿಂಗಾಗಿ ನಾವು ಏನು ಮಾಡಿದ್ವಿ, ಅದಾದಮೇಲೆ 3-4 ಡೇಸ್ ಆದಮೇಲೆ ನಾವು ಬರೀ ಒಂದೇ ಕ್ಯಾಮ್ರಾ, ಒಂದೇ ಲೆನ್ಸು, ಅದರಲ್ಲೇ ಏನಾಗುತ್ತೆ ಅದನ್ನು ಮಾಡ್ಕೊಂಬರೋದು ಅಂತ ಡಿಸೈಡ್ ಮಾಡಿ, ಇದು ಒಂದು ವಾಟರ್ ಪ್ರೂಫ್ ಬ್ಯಾಗ್ ಇಟ್ಕೊಳ್ಳೋದು. ವಾಟರ್ ಪ್ರೂಫ್ ಬ್ಯಾಗ್ ನಿಮಗೆ ಕಂಪಲ್ಸರಿ ಬೇಕೇ ಬೇಕಲ್ಲಿ. ಇಲ್ದರೆ ನೀರು ಹತ್ರ ನಾವು ಬೋಟ್ ಹತ್ರ ಇಳಿಬೇಕಾರೆ ಹತ್ಬೇಕಾರೆಲ್ಲ ನೀರು ಸ್ಪ್ಲ್ಯಾಶ್ ಆಗುತ್ತೆ. ಸೊ ಅದಕ್ಕೆ ನಾವು ಒಂದು ವಾಟರ್ ಪ್ರೂಫ್ ಬ್ಯಾಗ್ ಇಟ್ಕೊಂಡು, ಮತ್ತು ನಮಗಂತೂ ವಾಟರ್ ಪ್ರೂಫ್ ಜಾಕೆಟು, ಪ್ಯಾಂಟು, ಗಮ್ ಬೂಟು ಇದೆಲ್ಲನೂ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಎಸ್, ಫಸ್ಟ್ goes the gloves, and then my cap, and the life jacket. These are mandatory things. We cannot go in the Zodiac without wearing this. It is a must. And then the rain jacket, because we get splashed by water. So this is a compulsory thing to wear above your jacket. So one layer of waterproof is a must. Wearing your hoodie inside. Yes. Now comes the
This was Connor. This was quick because we are wearing one layer less today because of the good weather. Otherwise, we are wearing 4 layers. ಅಲ್ಲಿ ಹೋದ್ಮೇಲೆ ಅವರು ಒಂದು ಟಾರ್ಪಲ್ ಹಾಕಿಟ್ಟಿರ್ತಾರೆ. ಆ ಟಾರ್ಪಲಲ್ಲಿ ನಮಗೆ ಏನು ಬೇಡ, ನಮಗೆ ಬ್ಯಾಗು ಇದೆಲ್ಲ ತೆಗೆದಿಟ್ಬಿಟ್ಟು ಅಲ್ಲಿ ಬರೀ ಕ್ಯಾಮ್ರಾ ಮಾತ್ರ ಇಟ್ಕೊಂಡು ಹೋಗಿ ಬರೋದು. ಲೈಫ್ ಜಾಕೆಟ್ ಒಂದು ಭಾಳ ಇಂಪಾರ್ಟೆಂಟ್ ಅಲ್ಲಿ. ನಿಮಗೆ ಏನಂದರೆ 4 kg ವೆಯ್ಟ್ ಅದು. ಸೊ ಹಿಂಗೆ ಹಾಕೋಬೇಕು ಅದನ್ನು ಕತ್ತ ಮೇಲೆ. ಅದು ನಿಮಗೆ ಈ ಕಾರಲ್ಲಿ ಏರ್ ಬ್ಯಾಗ್ ಓಪನ್ ಆಗುತ್ತಲ್ಲ ಇಂಪ್ಯಾಕ್ಟಿಂದ, ಅದೇ ಥರನೇ ಅದು ಲೈಫ್ ಜಾಕೆಟು. ಸಪೋಸ್ ನಾ ಏನಾದ್ರು ಬೈ ಆಕ್ಸಿಡೆಂಟ್ ನೀರಿಗೆ ಬಿದ್ದರೆ ಇಮಿಡಿಯೇಟಾಗಿ ಅದೇ ಓಪನ್ ಆಗುತ್ತೆ. ಆ ಥರ ಮಾಡಿದ್ದಾರೆ. ಬಟ್ ತುಂಬ ಹೆವಿ ಅದು. 4 kg ಇದ್ದಾಗ ಮಾತ್ರ ಹಾಕಬೇಕಾ ಅಥವಾ ಇಲ್ಲ, ನಾವು ಶಿಪ್ಪಿಂದ ಆಚೆ ಹೋಗ್ತೀವಲ್ಲ ಆವಾಗ ಕಂಪಲ್ಸರಿ ಹಾಕೊಳ್ಳೋ. ಬೋಟಿಂದ ನಾವು ಶಿಪ್ ಇಳಿದು ಬೋಟಲ್ಲಿ ಹೋಗಿ ವಾಪಸ್ ಬರ್ತೀವಲ್ಲ, ಆವಾಗ ಅದು ಹಾಕ್ಕೊಳ್ಳೇಬೇಕು ಕಂಪಲ್ಸರಿ. ಫೋಟೋ ತೆಗೆದು ಅಲ್ಲಿ ಆ ಟಾರ್ಪಲ್ ಮೇಲೆ ಇಟ್ಬಿಟ್ಟು ನಮ್ಮದು ಆ ವಾಟರ್ ಪ್ರೂಫ್ ಬ್ಯಾಗು ಇದೆಲ್ಲ ಇಟ್ಬಿಟ್ಟು ಹೋಗಿ ಫೋಟೋಗ್ರಾಫ್ ಮಾಡ್ಕೊಂಡು ಬರೋದು, ತಿರುಗಿ ಲೈಫ್ ಜಾಕೆಟ್ ಹಾಕೊಳ್ಳೋದು, ಆಮೇಲೆ ತಿರುಗಿ ಬೋಟಲ್ ಬರೋದು. ಮಾಡೋದಕ್ಕೆ ಲೇಯರ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ? ಇಲ್ಲ ಎಲ್ಲ ನಾವು ತೊಗೊಂಡೋಗ್ಬೇಕು. ಸೊ ನಿಮಗೆ ಮೋಸ್ಟ್ ಆಫ್ ದಿ ಟೈಮ್ ನಾವು 3 ಲೇಯರ್ಸಲ್ಲಿ ಇರ್ತಿದ್ವಿ. ಅಂಟಾರ್ಕ್ಟಿಕಾ ಬಂದಾಗ ಮಾತ್ರ 4 ಲೇಯರ್ಸ್, ಅದೂ ಸಾಕಾಗ್ತಾ ಇರಲಿಲ್ಲ. 4 ಲೇಯರ್ಸ್ ಹಾಕ್ಕೊಂಡ್ರು ಅಲ್ಲಿ -13 -14 ಇತ್ತು ಟೆಂಪ್ರೇಚರು. ಬಟ್ ಇಟ್ ವಾಸ್ ಫೀಲಿಂಗ್ ಲೈಕ್ -20. ಯಾಕೆಂದರೆ ಆ ವಿಂಡ್ ಚಿಲ್ ಅಂತ ಹೇಳ್ತಾರಲ್ಲ, ಅದು ತುಂಬ ಜಾಸ್ತಿ ಇತ್ತು. ಆ ಬ್ರೀಸು ನಿಮಗೆ ಇದ್ರ ಮೇಲೆ ಐಸ್ಬರ್ಗ್ಸ್ ಮೇಲೆ ಗಾಳಿ ಬೀಸತ್ತಲ್ಲ, ಅದರಿಂದ ತುಂಬ ಕೋಲ್ಡ್ ಆಗುತ್ತೆ. ಅದು ನಿಮಗೆ ಸೂಜಿ ಚುಚ್ಚಿದಂಗೆ ಆಗುತ್ತೆ. ಸೇಮ್ ಇದು ಅದೇ ಥರನೇ ಫೀಲ್ ಆಗುತ್ತೆ. ಸೊ ನಾವು ಇದೆಲ್ಲನೂ ಬಂಧನ ಎಲ್ಲ ಹಾಕ್ಕೊಡ್ತಾ ಇದ್ವಿ. ಏನೇ ಮಾಡಿದ್ರೂ ಇಲ್ಲಿಗೆ ಫೇಸು ಇದೆಲ್ಲ ನೋವಾಗೇ ಆಗೋದು. ಆಮೇಲೆ ಇನ್ನೊಂದು ಏನಂದರೆ ಆ ಕೋಲ್ಡ್ ವೆದರ್ಗೆ ಮೂಗಿಂದ ನೀರು ಸುರಿತಾ ಇರುತ್ತೆ. ಮೂಗಿಂದ ಕಣ್ಣಿಂದ ನೀರು ಬರ್ತಾನೆ ಇರುತ್ತೆ ನಿಮಗೆ. ಅದು ನೀವು ಕ್ಲೀನ್ ಮಾಡ್ಕೋತಾ ಇರಬೇಕು. ಅದೇನಾದ್ರು ನೀವು ಕ್ಲೀನ್ ಮಾಡಿದಿರ ಬಿಟ್ಟರೆ ಅದು ಇಲ್ಲಿ ಗಟ್ಟಿ ಐಸ್ ಆಗ್ಬಿಡುತ್ತೆ ಬಂದು. ಅದನ್ನು ನೀವು ತೆಗೆದ್ರೆ ಇದು ಸಾಫ್ಟ್ ಟಿಶ್ಯೂ ಇರುತ್ತಲ್ಲ, ಅದು ಕಿತ್ಕೊಂಬಂದ್ಬಿಡುತ್ತೆ. ಇಟ್ ವಿಲ್ ಸ್ಟಾರ್ಟ್ ಬ್ಲೀಡಿಂಗ್. ಅದು ಅಷ್ಟೇ, ಕಣ್ಣಿನ ರೆಪ್ಪೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಸೊ ಇದೆಲ್ಲ ಚಾಲೆಂಜಸ್. ಫೋಟೋಗ್ರಫಿ ಮಾಡ್ಬೇಕಾದ್ರೆ ಎಲ್ಲನೂ ನಾವು ನೋಡ್ಕೊಳ್ಳೇಬೇಕಿದು. ಸೊ ಇದೆಲ್ಲ 4 ಲೇಯರ್ ಹಾಕ್ಕೊಂಡ್ರೂ ನಮಗೆ ಇಲ್ಲಿ ಚಳಿ ಇತ್ತು. ಡಬಲ್ ಲೇಯರ್ ಗ್ಲೌಸು, ಇನ್ನರ್ ಗ್ಲೌಸ್ ಹಾಕ್ಕೊಂಡು ಅದ್ರ ಮೇಲೆ ಎಕ್ಸ್ಟರ್ನಲ್ ಗ್ಲೌಸು. ಬಟ್ ನೀವು ಎಕ್ಸ್ಟರ್ನಲ್ ಗ್ಲೌಸ್ ಹಾಕ್ಕೊಂಡಾಗ ಫೋಟೋಗ್ರಫಿ ಮಾಡೋಕ್ಕೆ ಬರೋಲ್ಲ. ಸೊ ನಮ್ಮದು ಫೋಟೋಗ್ರಫಿ ಗ್ಲೌಸ್ ಬೇರೆ ಇರುತ್ತೆ. ಅದು ಇದು 2 ಫಿಂಗರು ಓಪನ್ ಆಗುತ್ತೆ. ಬಟ್ ಅದು ಏನು ಅಂದರೆ ನಾವು ಕ್ಯಾಮ್ರಾ ಸರಿಯಾಗಿ ಆಪ್ರೇಟ್ ಮಾಡೋಕ್ಕಾಗಲ್ಲ. ಅದು ಹಿಡಿಯೋಕ್ಕೆ, ಇದು ಶೂಟ್ ಮಾಡೋಕ್ಕೆ ನಮಗೆ ಗ್ಲೌಸ್ ಇದ್ದರೆ ನಾಟ್ ವೆರಿ ಕನ್ವೀನಿಯೆಂಟ್. ಸೊ ಅವಾಗೇನು ಮಾಡ್ತೀವಿ, ಗ್ಲೌಸ್ ತೆಗಿತೀವಿ. ಗ್ಲೌಸ್ ತೆಗೆದ್ರೆ ಒಂದು 5 ನಿಮಿಷದಲ್ಲಿ ಫ್ರೀಸ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ತಿರುಗಿ ಎಲ್ಲ ಕೈ ಉಜ್ಕೋಬೇಕು, ಇನ್ನೊಂದು ಗ್ಲೌಸ್ ಹಾಕ್ಕೋಬೇಕು. ಸೊ ಇದೆಲ್ಲ ಚಾಲೆಂಜಸ್ ಇದು. ಬಟ್ ಅದು ಆ ಜಾಗದಲ್ಲಿ ಇರೋದು, ಆ ವೈಲ್ಡ್ ಲೈಫ್ ನೋಡೋದು, ಇಟ್ ಈಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈ ಐಲ್ಯಾಂಡ್ಸ್ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲ್ ಎಂಟ್ರಿ ಅಂಟಾರ್ಟಿಕಾಗೆ ಹೇಗಾಯ್ತು? ಸೊ ಲಾಸ್ಟ್ 5 days ನಮಗೆ ಅಂಟಾರ್ಕ್ಟಿಕಾನಲ್ಲಿ ಸಿಕ್ಕತ್ತೆ. 4.5 days. ಸೊ ಅಲ್ಲಿ ನಮಗೆ ಹೋಗ್ಬೇಕಾದ್ರೆ ನಿಮಗೆ ಈ ಐಸ್ಬರ್ಗ್ಸು ದೊಡ್ಡದು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ, ಐಸ್ಬರ್ಗ್ಸು ಎಷ್ಟೋ ಇದರಲ್ಲಿ ಬ್ಲೂ ಕಲರ್ ಇರುತ್ತೆ. ಸೊ ಇದು ಎಷ್ಟು ಹಳೇದು ಇರುತ್ತೆ ಐಸು, ಅದ್ರ ಮೇಲಿರೋ ಗ್ಯಾಸಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತಂತೆ ಕಲರು. ಎಷ್ಟೋ ಸತಿ ನಮಗೆ ನೋಡಿ ಇದೇನಪ್ಪ ಇಷ್ಟು ಬ್ಲೂ ಇರುತ್ತಾ ಐಸು ಅಂತ ಆಶ್ಚರ್ಯ ಆಗ್ಬಿಡುತ್ತೆ ಅದು. ಸೊ ನಾನು ಫೋಟೋ ಹಾಕಿದ್ರೂ ಅದೇ ಯೋಚನೆ ಆಗುತ್ತೆ, ಏನ್ರಿ ಇದು ಫೋಟೋಶಾಪ್ ಮಾಡಿಬಿಟ್ಟಿದ್ದಾರೆ ಇವರು ಅಂತ. ಅಷ್ಟು ಬ್ಲೂ ಕಲರ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ ಅದು. ಸೊ ಇದು ದೊಡ್ಡ ಐಸ್ಬರ್ಗ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಅದರಲ್ಲಿ ಒಂದಷ್ಟು ಈ ಒಳಗಡೆ ಅದು ದೊಡ್ಡ ಐಸ್ಬರ್ಗ್ಗೆ ನೀರು ಹೊಡೆದು ಒಂದು ಟನಲ್ ಥರ ಫಾರ್ಮ್ ಆಗಿರುತ್ತೆ ಅದು. ಸೊ ಅದು ನಮ್ಮ ಈ ರೋಡು, ಬ್ರಿಡ್ಜು, ಟನಲ್ಲು ಇದೇ ಥರನೇ ಕಾಣುತ್ತೆ ಅದು. ಸೊ ಅದರದ್ದೆಲ್ಲ ಫೋಟೋಗ್ರಾಫ್ ಮಾಡಿದ್ವಿ. ನಿಮಗೆ ಅಂಟಾರ್ಕ್ಟಿಕ್ಗೆ ಎಂಟ್ರ್ ಆಗ್ತಾ ವೈಲ್ಡ್ ಲೈಫ್ ಕಮ್ಮಿ ಆಗುತ್ತೆ. ಯಾಕೆಂದರೆ ಕಂಡೀಷನ್ಸ್ ಆರ್ ಎಕ್ಸ್ಟ್ರೀಮ್. ಅಲ್ಲಿ ಯಾವ್ದು ಅಡ್ಜಸ್ಟ್ ಮಾಡ್ಕೊಂಡಿರೋಕ್ಕಾಗತ್ತೆ ಅಂಥದ್ದು ಮಾತ್ರ ಇರುತ್ತೆ ಹೊರತು ಬೇರೆ ಇನ್ನೆಲ್ಲನೂ ನಿಮಗೆ ಕಮ್ಮಿ ಆಗ್ಬಿಡುತ್ತೆ. ಬರ್ಡ್ ಲೈಫು ಕಮ್ಮಿ ಆಗುತ್ತೆ,
ಪೆಂಗ್ವಿನ್ಸು ಕಮ್ಮಿ ಆಗುತ್ತೆ. 2 ಜಾತಿ ಪೆಂಗ್ವಿನ್ ನಮಗೆ ಅಲ್ಲಿ ಚೆನ್ನಾಗಿ ಸಿಕ್ತು. ಅದು 2 ಕಾಲೋನಿ ನೋಡಿದ್ವಿ. ಅದರಲ್ಲಿ ಒಂದು ಚಿನ್ ಸ್ಟ್ರ್ಯಾಪ್ ಪೆಂಗ್ವಿನ್ ಒಂದು, ಅದು ಬಿಟ್ಟರೆ ಅಡೆಲಿ ಪೆಂಗ್ವಿನ್ ಅಂತ. ಕ್ವೈಟ್ ಗುಡ್ ನಂಬರ್ಸ್. ಬಟ್ ನೀವು ಅಲ್ಲಿ ಇದು ಐಲ್ಯಾಂಡ್ಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ಪೆಷಲ್ ಇನ್ನೊಂದು ಇದು ಕೊಡ್ತಾರೆ, ಸ್ನೋನಲ್ಲಿ ನಡೆಯೋಕ್ಕೆ. ನಿಮಗೆ ಬರೀ ರಬ್ಬರ್ ಬೂಟ್ ಹಾಕ್ಕೊಂಡೋದ್ರೆ ಕಾಲು ಒಳಗೆ ಹೋಗ್ಬಿಡುತ್ತೆ ಸ್ನೋನಲ್ಲಿ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಒಂದು ಈ ಥರ ಹಿಂಗೆ ವೈಡಾಗಿರೋದು ಒಂದು ಇದು ಕೊಡ್ತಾರೆ, ಅಟ್ಯಾಚ್ಮೆಂಟ್. ಅದನ್ನು ನಮ್ಮ ಶೂಸ್ ಮೇಲೆ ಹಾಕ್ಕೋಬೇಕದು. ಅದನ್ನು ಹಾಕ್ಕೊಂಡು ಏನಂದರೆ ನೀವು ರೆಗ್ಯುಲರಾಗಿ ನಡೆಯೋಕ್ಕಾಗಲ್ಲ, ಕಾಲು ಹಿಂಗೆ ಹಾಕ್ಕೊಂಡು ನಡಿಬೇಕು, ಅಗಲ ಇಟ್ಕೊಂಡು. ನಮಗೆ ಅದು ಹಾಕೋ ಒಂದು ಸ್ವಲ್ಪ ದೂರ ನಡಿತೀವಿ, ತಿರುಗಿ ಅದು ಅಭ್ಯಾಸ ಇರಲ್ವಲ್ಲ, ಏನೋ ಒಂದು ಫೋಟೋಗ್ರಾಫ್ ಮಾಡ್ತೀವಿ, ತಿರುಗಿ ರೆಗ್ಯುಲರಾಗಿ ನಡೆಯೋಕ್ಕೆ ಹೋಗಿ ಕಾಲೇ ಹಿಂಗೆ ಲಾಕ್ ಆಗ್ಬಿಡುತ್ತೆ. ನಾನು 2 ಸತಿ ಬಿದ್ದೆ. ಸುಮಾರು ಜನ ಬಿದ್ದರು, ಯಾರು ಬೀಳ್ದಿರೋರು ಎಲ್ಲ. ಅಂದರೆ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿ ಎಬ್ಸಿ ಎಲ್ಲ. ಅದು ಇಟ್ ವಾಸ್ ಫನ್ ಅಂತಾರ. ಬಿತ್ತು ನಮ್ಮ ಥರನೇ ಅದು. ಸೊ ದಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ ಸ್ನೋನಲ್ಲಿ ನಾವು ಶೂಟ್ ಮಾಡಿದ್ದು. ಸ್ನೋಫಾಲ್ ಆಗ್ತಾಯಿದೆ. ಸ್ನೋಫಾಲ್ ಆಗಬೇಕಾದ್ರೆ ಪೆಂಗ್ವಿನ್ ಆ್ಯಕ್ಟಿವಿಟಿ ನೋಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂದರೆ, ಪೆಂಗ್ವಿನಲ್ಲಿ ನೀವು ಅದಕ್ಕೆ ನೀರೆಲ್ಲೂ ಸಿಗಲ್ಲ, ಬರೀ ಸ್ನೋನೇ ಇರುತ್ತಲ್ಲ, ಸ್ನೋನೇ ತಿನ್ನತ್ತೆ ಅದು. ನೀರು ಬದಲು ಸ್ನೋನೇ ತಿನ್ನತ್ತೆ. ಸ್ನೋ ತಿನ್ನೋದು ನೋಡಿದ್ವಿ. ಆಮೇಲೆ ಇದು ಸಾಲ್ಟ್ ವಾಟರ್ ಕುಡಿಯುತ್ತೆ. ಸೀಗೆ ಬಂದರೆ ಸಾಲ್ಟ್ ವಾಟರ್ ಕುಡಿಯುತ್ತೆ. ಮತ್ತು ನಾನು ಇದು ಯಾವ ಪ್ರಾಣಿನೂ ಸೀ ವಾಟರ್ ಕುಡಿಯೋದು ನೋಡಿರಲಿಲ್ಲ. ಇದು ಪೆಂಗ್ವಿನು ಅದನ್ನೇ ಕುಡಿಯುತ್ತೆ. ಎಷ್ಟು ಚೆನ್ನಾಗಿ ಅಡಾಪ್ಟ್ ಆಗಿದೆ ಆ ವೆದರ್ ಕಂಡೀಷನ್ಸ್ಗೆ ಅಂತ ಹೇಳಿದ್ರೆ, ಅದರದ್ದು ಫರ್ ಇದೆಲ್ಲ ತುಂಬ ತಿಕ್ಕದು. ಸೊ ಅದರಿಂದ ಏನು ಅದು ಸ್ನೋಫಾಲು ಆ ಥರ -15-20 ಎಲ್ಲ. ಇದು ನಾವು ಹೋಗಿರೋದು ಅಟ್ಲಾಂಟಿಕ್ ಸಮ್ಮರಲ್ಲಿ, ಆ ವೆದರು. ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಇಟ್ ಈಸ್ ಇನ್ ವಿಂಟರ್. ಅಷ್ಟು ಇದನ್ನು ಅದು ತಡಿಬೇಕಲ್ಲ, ಅಷ್ಟು ಹೆವಿ ಸ್ನೋಫಾಲು ಇದೆಲ್ಲನೂ. ಅದೇನೆಂದರೆ ಗುಂಪಾಗಿರುತ್ತೆ, ಒಂದೊಂದೇ ನಿಂತ್ಕೊಳ್ಳಲ್ಲ, ಅದು ಗುಂಪಾಗಿ ನಿಂತ್ಕೊಳ್ಳುತ್ತೆ. ಆ ಗುಂಪಾಗಿ ನಿಂತ್ಕೊಂಡು ಅದರದ್ದು ಬಾಡಿ ಹೀಟ್ ಜನ್ರೇಟ್ ಆಗುತ್ತಲ್ಲ, ಒಂದರಿಂದ ಒಂದು ವಾಮ್ತ್ ಜಾಸ್ತಿ ಆಗುತ್ತೆ. ಆಮೇಲೆ ಆ ಹೊರಗಡೆ ನಿಂತಿರೋದು ಔಟರ್ ಲೇಯರ್ ನಿಂತಿರುತ್ತಲ್ಲ, ಅದು ಇಂಟರ್ಚೇಂಜ್ ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಅದು ಒಳಗೆ ಬರುತ್ತೆ, ಇನ್ನೊಂದು ಆಚೆ ಹೋಗುತ್ತೆ. ಎಷ್ಟು ಚೆನ್ನಾಗಿ ಅದು ಒಂದಕ್ಕೊಂದು ಹೊಂದ್ಕೊಂಡು ಜೀವನ ಮಾಡುತ್ತೆ ಅಂದರೆ, ಯಾರು ಹೇಳ್ಕೊಡೋದಲ್ಲ ಇದೆಲ್ಲ, ಬೈ ಇನ್ಸ್ಟಿಂಕ್ಟ್, ಬೈ ನೇಚರ್ ಇದೆಲ್ಲ ಆಗೋದು. ಆಮೇಲೆ ಇದು ಐಸ್ಬರ್ಗ್ ಶೂಟ್ ಮಾಡೋದೇ ಒಂದು ಸ್ಪೆಷಲು. ಮತ್ತು ಲ್ಯಾಂಡ್ಸ್ಕೇಪ್ ಮಾತ್ರ ಭಾಳ ಚೆನ್ನಾಗಿರುತ್ತೆ. ನಿಮ್ಗೆ ಎಲ್ಲಿ ನೋಡಿದ್ರೂ ಸ್ನೋ, ಮೌಂಟನ್ಸ್, ಬರೀ ವೈಟ್ ಕಾಂಟಿನೆಂಟ್ ಅಂತ ಏನೂ ಇಲ್ಲ, ಗ್ರೀನೂ ಇಲ್ಲ, ಏನೂ ಇಲ್ಲ. ಕ್ಲಿಯರ್ ಲೈಟ್ ಇದ್ದರೆ ಬ್ಲೂ ಕಾಣುತ್ತೆ, ಇಲ್ದಾರ ಎಲ್ಲ ಫುಲ್ ಮೋಡ ವೈಟು. ಈ ಥರ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟು ದಿನ ಅಂದರೆ ಇಲ್ಲೆಲ್ಲ ಗ್ರೀನು ಇದ್ರ ಮಧ್ಯೆ ಇದ್ದು ಅಡ್ಜಸ್ಟ್ ಆಗೋದಿದೆ. ಹೌದು. ಮತ್ತು ಅಲ್ಲಿ ನೀವು ಈ ಕೂಲಿಂಗ್ ಗ್ಲಾಸ್ ಎಲ್ಲ ಕಂಪಲ್ಸರಿ ಹಾಕೋಬೇಕು, ಇಲ್ದರೆ ನಿಮಗೆ ಅದು ಆ ಬ್ರೈಟ್ ವೈಟ್ ನೋಡಿ ಕಣ್ಣು ಇದಾಗ್ಬಿಡುತ್ತೆ. ಸೊ ಕಂಪಲ್ಸರಿ ನೀವು ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ಳೇಬೇಕು. ಶೂಟ್ ಮಾಡ್ಬೇಕಾದ್ರೆ ಕೂಲಿಂಗ್ ಗ್ಲಾಸ್ ತೆಗೆಯೋದು, ತಿರುಗಿ ಹಾಕ್ಕೊಳ್ಳೋದು, ಈ ಥರ. ಸೊ ಇಲ್ದರೆ ಅಷ್ಟು ಬ್ರೈಟ್ ಲೈಟು ನೋಡೋಕ್ಕಾಗಲ್ಲ. ಈ ಸ್ನೋ ಮೇಲೆ ಲೈಟ್ ಬಿದ್ದುಬಿಟ್ರೆ ನಿಮಗೆ ಸಿಕ್ಕಾಪಡೆ ಬ್ರೈಟ್ ಆಗಿ ಕಾಣುತ್ತೆ. ಅದು ಎಕ್ಸ್ಪೀರಿಯನ್ಸ್. ನಿಮಗೆ ಲೈಟ್ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ಹೋಲ್ ಡೇನಲ್ಲಿ ಏನೂ ಗೊತ್ತಾಗಲ್ಲ. ಸೊ ಸಾಯಂಕಾಲ 8 ಗಂಟೆ 9 ಗಂಟೆ ಮೇಲೆ ಸ್ವಲ್ಪ ಲೈಟ್ ಡಿಮ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಕಮ್ಮಿ ಆಗುತ್ತೆ ಲೈಟು, 2ರಿಂದ 4. ತಿರುಗಿ 4 ಗಂಟೆಗೆ ಸನ್ರೈಸ್ ಆಗಿಬಿಡುತ್ತೆ. 2 ಅವರ್ಸ್ ಅಷ್ಟೇ. ಅದು ಸಮ್ಮರಲ್ಲಿ, ಇದು ಬಿಗಿನಿಂಗ್ ಆಫ್ ಸಮ್ಮರು. ಪೀಕ್ ಸಮ್ಮರಲ್ಲಿ ಆ 2 ಅವರ್ಸು ಕತ್ಲಾಗಲ್ಲಂತೆ, 24 ಅವರ್ಸು ಇದೇ ಇರುತ್ತೆ, ಬ್ರೈಟ್ ಲೈಟ್ ಇರುತ್ತೆ. ಇದರಲ್ಲಿ ವಿಂಟರ್ಗೆ ಹೋಯ್ತು ಅಂದರೆ ಇಟ್ ಈಸ್ ಆಪೋಸಿಟ್, ಯಾವಾಗಲೂ ಕತ್ಲೆ, ಲೈಟೇ ಬೀಳಲ್ಲ ಅಲ್ಲಿ. ಅಂದರೆ ಸಮ್ಮರಲ್ಲಿ ಮಾತ್ರನೇ ಹೋಗೋಕ್ಕಾಗೋದು. ವಿಂಟರಲ್ಲಿ ಇಟ್ ಈಸ್ ಯಾರೂ ಆಪ್ರೇಟು ಮಾಡಲ್ಲ, ಹೋಗೋಕ್ಕೂ ಆಗಲ್ಲ. ಮತ್ತು ಅಲ್ಲಿ ರಿಸರ್ಚ್ ಸ್ಟೇಷನ್ಸ್ ಇದೆ, ಆ ಸ್ಟೇಷನ್ಸ್ ಎಲ್ಲನೂ ಕ್ಲೋಸ್ ಆಗಿಬಿಡುತ್ತೆ ವಿಂಟರಲ್ಲಿ, ಯಾರೂ ಇರೋದಿಲ್ಲ ಅಲ್ಲಿ. ಸಮ್ಮರ್ ಆಗ್ತಾ ಶುರು ಆಗ್ಬೇಕಾದ್ರೆ ಎಲ್ಲರೂ ವಾಪಸ್ ಹೋಗ್ತಾರೆ. ಅಲ್ಲಿ ಒಂದು 5 to 6 months ಅಲ್ಲಿ ಸ್ಟೇ ಮಾಡ್ತಾರೆ. ದೆನ್ ದೇ ಆಲ್ಸೋ ಕಮ್ ಬ್ಯಾಕ್. ಇನ್ನೊಂದು ಹೇಳಬೇಕು, ಇದರಲ್ಲಿ ವೇಲಿಂಗ್ ಸ್ಟೇಷನ್ಸ್ ಅಂತ ಇತ್ತು ಮೊದಲು.
ಈ 19th ಸೆಂಚುರಿನಲ್ಲಿ ವೇಲಿಂಗ್ ಅಂತ ಹೇಳ್ತಾರೆ. ಅಂದರೆ ವೇಲ್ನ ಸಾಯಿಸಿ ಅದರಿಂದ ಎಣ್ಣೆ ಮತ್ತು ಮೀಟ್ ತೆಗೆಯೋದು. ಆ ಮೀಟ್ ಇದೆಲ್ಲನೂ ಅಲ್ಲಿ ತೆಗೆದು ಅವರು ಎಕ್ಸ್ಪೋರ್ಟ್ ಮಾಡೋರು. ಆ ಹಳೇದು ಅವರು ಆ ವೇಲಿಂಗ್ ಸ್ಟೇಷನ್ಸು ಇದಿದೆ, ಫ್ಯಾಕ್ಟ್ರಿಗಳೆಲ್ಲ ಹಾಗೆ ಇದ್ದಾವೆ, ಅದೇನು ತೆಗೆದಿಲ್ಲ ಅವರು. ಎಲ್ಲ ಪಾಳು ಬಿದ್ದೋಗಿದೆ. ಮತ್ತು ಆ ದೊಡ್ಡ ದೊಡ್ಡ ಟ್ಯಾಂಕ್ಗಳು ಎಲ್ಲಿ ಆ ಆಯಿಲ್ನ ಇದು ಮಾಡ್ತಾಯಿದ್ರಲ್ಲ, ಶೇಖರಣೆ ಮಾಡ್ತಾಯಿದ್ರಲ್ಲ, ಅದೆಲ್ಲ ಟ್ಯಾಂಕ್ಗಳು ಎಲ್ಲ ಹಾಗೆ ಇದೆ, ಎಲ್ಲ ರಸ್ಟ್ ಆಗ್ಬಿಟ್ಟಿದೆ. ಬಟ್ ಎಷ್ಟು ಅವರು ವೇಲ್ಸ್ನ ಸಾಯಿಸಿರಬೇಕು ಅಂತ ನಿಮಗೆ ಅದರದ್ದು ಒಂದು ಅಂದಾಜು ಗೊತ್ತಾಗತ್ತೆ ಆವಾಗ. ಅಷ್ಟು ದೊಡ್ಡ ಟ್ಯಾಂಕಲ್ಲಿ ಇವಾಗ ನಮ್ಮ ಇದರಲ್ಲಿ ಈ ಪೆಟ್ರೋಲ್ ಟ್ಯಾಂಕ್ಗಳು ಇದೆಲ್ಲ ಇರುತ್ತಲ್ಲ, ಅಷ್ಟು ದೊಡ್ಡ ದೊಡ್ಡ ಟ್ಯಾಂಕ್ಗಳು 10-12 ಟ್ಯಾಂಕ್ ಇದೆ. ಅಷ್ಟು ನೀವು ಅದರದ್ದು ಎಣ್ಣೆ ಎಷ್ಟು ವೇಲ್ನ ನೀವು ಸಾಯಿಸಿರಬೇಕು ಅಲ್ಲಿ. ಸೊ ಅದೆಲ್ಲನೂ ಹಾಗೆ ಇದೆ, ಆ ಮನೆಗಳು, ಆ ವೇಲಿಂಗ್ ಸ್ಟೇಷನ್ಸು ಇದೆಲ್ಲ ಅದೇ ಥರ ಇದೆ. ಬಟ್ ಎಲ್ಲ ಬೋರ್ಡೆಲ್ಲ ಹಾಕಿದ್ದಾರೆ, ಡು ನಾಟ್ ಎಂಟರ್ ಅಂತೆಲ್ಲ. ನಾವು ದೂರದಿಂದ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡು ಬಂದ್ವಿ. ಅದು ಆ ವೇಲಿಂಗ್ ಸ್ಟೇಷನ್ಸು ಇದೆಲ್ಲನೂ ಪಾರ್ಟ್ ಆಫ್ ಹಿಸ್ಟ್ರಿ ಇದೆಲ್ಲ. ಸೊ ಇವಾಗ ಅವರೇ ನಮಗೆ ಬುದ್ಧಿ ಹೇಳ್ತಾರೆ ಹೆಂಗೆ ಕನ್ಸರ್ವ್ ಮಾಡಬೇಕು. ಒಂದು ಕಡೆ ನಾಶ ಮಾಡಿದವರು ಇವರೇ, ಇನ್ನೊಂದು ಕಡೆ ಬುದ್ಧಿ ಹೇಳೋರು ಇವರೇ. ಇದಾದಮೇಲೆ ನಮ್ಮದು ಇಲ್ಲಿ ಅಂಟಾರ್ಟಿಕ್ ಟ್ರಿಪ್ಪು ಮುಗೀತು. ನೆಕ್ಸ್ಟು ಅಂಟಾರ್ಟಿಕಾ ಮುಗಿಸ್ಕೊಂಡು ನಮ್ಮದು ಲಾಸ್ಟ್ ಇದಕ್ಕೆ ಬರ್ತೀವಲ್ಲ, ಶಿಪ್ ನಮಗೆ ಡ್ರಾಪ್ ಮಾಡೋ ಪಾಯಿಂಟು, ಅದು ಉಶ್ವಾಯ ಅಂತ ಅದು ಹೆಸರು. ದಟ್ ಈಸ್ ದಿ ಸದರ್ನ್ ಮೋಸ್ಟ್ ಹ್ಯಾಬಿಟೇಷನ್ ಆನ್ ದಿ ಸೌತ್ ಹೆಮಿಸ್ಫಿಯರ್ಗೆ. ಅದಾದಮೇಲೆ ಯಾವ ಊರು ಇಲ್ಲ, ಎಲ್ಲ ಬರೀ ಐಲ್ಯಾಂಡು, ಜನ ಇಲ್ಲದಿರೋ ಐಲ್ಯಾಂಡ್ಗಳು ಇದೇ ಇರೋದು. ಸೊ ಆ ಉಶ್ವಾಯಕ್ಕೆ ಬರಬೇಕು ಅಂದರೆ ವಿ ಹ್ಯಾವ್ ಟು ಕ್ರಾಸ್ ದಿ ಡ್ರೇಕ್ಸ್ ಪ್ಯಾಸೇಜ್. ಡ್ರೇಕ್ಸ್ ಪ್ಯಾಸೇಜ್ ಅಂದರೆ ಎಂತೆಂಥ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್ಗಳೂ ಆ ಜಾಗ ಕ್ರಾಸ್ ಮಾಡೋದಕ್ಕೆ ಹೆದರ್ತಾರೆ. ಪದೇ ಪದೇ ವೆದರ್ ರಿಪೋರ್ಟ್ ನೋಡ್ತಾ ಇರ್ತಾರೆ, ಏನಾಗ್ತಾಯಿದೆ ಏನು ಅಂತ. ನೀವು ಹಿಸ್ಟ್ರಿನಲ್ಲಿ ಹೈಯೆಸ್ಟ್ ಶಿಪ್ ಮುಳುಗಿರೋ ಜಾಗ ಅಂದರೆ ಡ್ರೇಕ್ಸ್ ಪ್ಯಾಸೇಜ್. ಆಗಿನ ಕಾಲದಲ್ಲೆಲ್ಲ ವಿತೌಟ್ ನ್ಯಾವಿಗೇಷನು ಇದೆಲ್ಲ ಮಾಡ್ತಾಯಿದ್ರಲ್ಲ, ಅಲ್ಲಿ ಸಿವಿಯರ್ ವೆದರ್ ಸ್ಟಾರ್ಮ್ ಇದರೆಲ್ಲ ಸಿಕ್ಕಾಕೊಂಡು ತುಂಬ ಶಿಪ್ ಎಲ್ಲ ಮುಳುಗಿದೆ. ಅಲ್ಲಿ ಸ್ಟಾರ್ಮ್ ಇಲ್ಲ ಅಂದರೆ ನೀವು ಆರಾಮಾಗಿ ಹೊಟ್ಟೋಗ್ಬೋದು. ಬಟ್ 99% ಅಲ್ಲಿ ಯಾವಾಗಲೂ ಸ್ಟಾರ್ಮೇ ಅದು. ಅದಕ್ಕೆ ಅವರ್ ಪಾಸ್ ಆಗಬೇಕು ಅದನ್ನು 1.5 ದಿನ. 1.5 ದಿನ. 1.5 ದಿನ ಡ್ರೇಕ್ಸ್ ಪ್ಯಾಸೇಜ್ಗೆ ಹಾಕೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ಸಿಕ್ಕಾಪಟ್ಟೆ ರಫ್ ಆಗಿತ್ತು. ಶಿಪ್ಪು ಹಿಂಗೆ ಆಡುತ್ತೆ, ತಿರುಗಿ ಹಿಂಗೆ ಆಡುತ್ತೆ. ನಮಗೆ ಶುರುವಾಯಿತು ವಾಮಿಟಿಂಗು. ಏನು ನೀರು ಕುಡಿದ್ರೂ ವಾಮಿಟ್ ಆಗುತ್ತೆ. ಸೊ ನಾನು ಕ್ಯಾಬಿನ್ ಬಿಟ್ಟು ಆಚೆನೇ ಬರೋಕ್ಕಾಗಿಲ್ಲ. ಆಲ್ಮೋಸ್ಟ್ 24 hours ನನಗೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಅದ್ರದ್ದು ಆ ಥರ ಯಾವ ಥರ ಅಲೆ ಹೊಡಿತಾ ಇತ್ತು ಶಿಪ್ಪಿಗೆ, ಅದೆಲ್ಲನೂ ವಿಡಿಯೋ ಎಲ್ಲ ಇದೆ, ನೀವು ನೋಡ್ಬೋದು. ಸೊ ಅದು ಬಿಗಿನಿಂಗ್ ಆಫ್ ದಿ ಸ್ಟಾರ್ಮ್ ನಾನು ಮಾಡಿರೋದು. ಅದಾದಮೇಲೆ ನನಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅದಾದಮೇಲೆ ಕ್ಯಾಬಿನಿಗೆ ಬಂದ್ಬಿಟ್ಟೆ. ಇಟ್ ವಾಸ್ ಟೂ ರಫ್. ತುಂಬ ಕಷ್ಟ ಆಯಿತು ಅದು. ಆಮೇಲೆ ಆ ಸ್ಟಾರ್ಮ್ ಕ್ಲಿಯರ್ ಆದಮೇಲೆ ಸ್ವಲ್ಪ ಲಾಸ್ಟ್ 4-5 hours ಸ್ವಲ್ಪ ಇದಾಯಿತು. ಆವಾಗ ಎದ್ದು ಒಂದು ಸೂಪ್ ಕುಡಿದು ಸ್ವಲ್ಪ ಜೀವ ಬಂತು ನನಗೆ. ಇಲ್ಲದೆ ಹೋದರೆ ತುಂಬಾ ಸಫರ್ ಮಾಡಿದೆ ಅಲ್ಲಿ. ಸೊ ಅದಾದಮೇಲೆ ಉಶ್ವಾಯಕ್ಕೆ ಬಂದ್ವಿ. ಉಶ್ವಾಯ ಕೂಡ ಒಂದು ಸ್ಮಾಲ್ ಪೋರ್ಟ್ ಟೌನ್. ಅದು ತುಂಬ ಚೆನ್ನಾಗಿದೆ. ಮತ್ತು ತುಂಬ ಜನ ಟೂರಿಸ್ಟ್ ಬರ್ತಾರೆ ಅಲ್ಲಿ ಉಶ್ವಾಯಗೆ. ಸೊ ಅಂಟಾರ್ಕ್ಟಿಕಾ ಟ್ರಿಪ್ ಸ್ಟಾರ್ಟ್ ಮಾಡೋದು ಒಂದು ಕಡೆ ಸ್ಟಾರ್ಟ್ ಆಗುತ್ತೆ ಅಲ್ಲೇ, ಇಲ್ಲಾಂದರೂ ಒಂದು ಕಡೆ ಎಂಡ್ ಆಗುತ್ತೆ. ಸೊ ಇಲ್ಲಿಂದ ಪೋರ್ಟೋ ಮ್ಯಾಡ್ರಿನಿಂದ ಸ್ಟಾರ್ಟ್ ಮಾಡಿದವರು ಉಶ್ವಾಯನಲ್ಲಿ ಎಂಡ್ ಮಾಡ್ತಾರೆ, ಉಶ್ವಾಯನಲ್ಲಿ ಸ್ಟಾರ್ಟ್ ಮಾಡಿದವರು ಪೋರ್ಟೋ ಮ್ಯಾಡ್ರಿನಲ್ಲಿ ಎಂಡ್ ಮಾಡ್ತಾರೆ. ಆ ಥರ ಇಟ್ ಈಸ್ ಎ ಸೆಮಿ ಸರ್ಕಲ್ ಅದು. ಸೊ ನಮ್ಮದು ಟ್ರಿಪ್ಪು ಇಲ್ಲಿಗೆ ಎಂಡ್ ಆಯಿತು. ಉಶ್ವಾಯಕ್ಕೆ ಬಂದ್ವಿ. ಕಟ್ಟ ಕಡೆ ಜಾಗ ಅದು ಸದರ್ನ್ ಹೆಮಿಸ್ಫಿಯರಲ್ಲಿ. ಸೊ ಅದೇ ಲಾಸ್ಟ್ ಊರು, ಅದು ಬಿಟ್ಟರೆ ಬೇರೆ ಇನ್ನೇನು ಸಿಗಲ್ಲ. ಅಲ್ಲಿ ಎಲ್ಲ ಹೋಟೆಲ್ಸು ಇದೆಲ್ಲ ಫೆಸಿಲಿಟಿ ಎಲ್ಲ ಇದೆ. ಶಿಪ್ಪಿಂದ ಇಳಿಸ್ಬಿಟ್ಟು ನಮಗೆ ಫ್ಲೈಟ್ ನಾವು ಒಂದಿನ ಲೇಟಾಗೆ ಬುಕ್ ಮಾಡಿದ್ವಿ. ಅಲ್ಲಿ ಹೋಗಿ ಅಲ್ಲೇ ಇದೆ, ಉಶ್ವಾಯದಿಂದ ಬ್ಯೂನಸ್ ಏರೀಸ್ ಬರಬೇಕು. ಸೊ ನಾವು ಅಲ್ಲಿಂದ ಬ್ಯೂನಸ್ ಏರೀಸ್ಗೆ 1.5 ದಿನ ನಮಗೆ ಟೈಮ್ ಇತ್ತಲ್ಲಿ. ಸೊ ಸಿಟಿ ಸೈಟ್ ಸೀಯಿಂಗ್ ಮಾಡಿದ್ವಿ, ಸ್ವಲ್ಪ ರೆಸ್ಟು ಮಾಡಿದ್ವಿ. ಅಷ್ಟು ದಿನ ಟೈರಿಂಗ್ ಟ್ರಿಪ್ ಅಲ್ಲ. ಆಮೇಲೆ ನಮ್ಮ ಫ್ರೆಂಡ್ ವೈಫ್ ಜೊತೆಗಿದ್ದವರು, ಅವ್ರದ್ದು 60th ಬರ್ತ್ಡೇ ಅವತ್ತು.
ಸೊ ಅವರು ಒಂದು ಪಾರ್ಟಿ ಕೊಟ್ಟರು ಅಲ್ಲಿ ರೆಸ್ಟೋರೆಂಟಲ್ಲಿ. ಅದು ಎಲ್ಲ ಚೆನ್ನಾಗಿತ್ತು. ಅದೆಲ್ಲ ಮಾಡಿಕೊಂಡು ದೆನ್ ನೆಕ್ಸ್ಟ್ ಡೇ ನಮ್ಮದು ಬ್ಯೂನಸ್ ಐರಿಸ್ ಫ್ಲೈಟು. ಅಲ್ಲಿಂದ 4 ಅವರ್ಸ್ ಫ್ಲೈಟು ಬ್ಯೂನಸ್ ಐರಿಸ್ಗೆ. ಈ ಉಶ್ರಾಯಿನಲ್ಲಿ ಬೆಳಗ್ಗೆ ಎಷ್ಟೊತ್ತಿರುತ್ತೆ? ರಾತ್ರಿ 9-10 ಗಂಟೆವರೆಗೂ ನಾವು ಲೈಟ್ ಚೆನ್ನಾಗೇ ನೋಡಿದ್ವಿ. ಅದಾದಮೇಲೆ ಕತ್ಲಾಗಕ್ಕೆ ಶುರುವಾಗುತ್ತೆ. ಸೊ ಅದು ನಮ್ಮದು ಎಂಡ್ ಆಫ್ ದಿ ಟ್ರಿಪ್. ಬ್ಯೂನಸ್ ಐರಿಸ್ಸಿಂದ ವಾಪಸ್ಸು ಅಡಿಸ್ ಅಬಾಬಾನಿಂದ ಬ್ಯಾಂಗ್ಳೂರು. ಸೊ ಇದು 28 ಡೇಸು ನಮ್ಮದು. ಸೊ ಅಡ್ವೆಂಚರ್ ಇದು ಇದರಲ್ಲಿ. ಸೊ ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಡ್ವೆಂಚರ್ ಅಂತಲೇ ಹೇಳಬೇಕು. ಸೊ ಏನೇ ಕಷ್ಟ ಆದ್ರೂ ಈ ಥರ ಜಾಗ ಎಲ್ಲ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ನಾವು ಎಷ್ಟು ಕಂಫರ್ಟಬಲ್ ಆಗಿದ್ದೀವಿ. ನಮ್ಮ ಎಸ್ಪೆಷಲಿ ಬೆಂಗಳೂರಲ್ಲಿರೋರು ನಮಗೆ ಛತ್ರಿ ಬೇಡ, ಕೋಟ್ ಬೇಡ. ಮಳೆ ಬಂದ್ರೂ ನಮಗೆ ಒಂದು ಅರ್ಧ ಗಂಟೆ ಬರುತ್ತೆ, ನಿಂತೋಗುತ್ತೆ. ಬಿಸಿಲಾದ್ರೂ ಒಂದು ಹಾರ್ಡ್ಲಿ ಒಂದು 2 ಮಂತ್ಸ್ ಬಿಸಿಲಿರುತ್ತೆ ಅಷ್ಟೇ. ಸೊ ಎಷ್ಟು ಕಂಫರ್ಟಬಲ್ ಆಗಿದ್ದೀವಿ ನಾವು, ಸ್ವರ್ಗದಲ್ಲಿದ್ದೀವಿ ಅಂತ ನಮಗೆ ನಮ್ಮ ಊರುಗಳು ಅಲ್ಲಿ ಹೋಗಿ ಬಂದಾಗಲೇ ಗೊತ್ತಾಗೋದು. ಮತ್ತು ನಮ್ಮ ಊಟ, ನಮ್ಮ ಅಲ್ಲಿರೋಷ್ಟು ವೆರೈಟಿ ಊಟ ತಿಂಡಿ ಮಾತ್ರ ಎಲ್ಲೂ ಸಿಗೋದಿಲ್ಲ ನಿಮಗೆ. ಸೊ ನಾವು ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡೋದೇನು ಹೇಳಿ? ಇಡ್ಲಿ, ವಡೆ, ಕಾಫಿ, ಮಸಾಲೆ ದೋಸೆ ಇದೆಲ್ಲ ತಿಂದು ಆವಾಗ ಬೆಂಗಳೂರಿಗೆ ಬಂದ್ವಪ್ಪ ಅಂತ ಫೀಲಿಂಗು ಇದು ನಮಗೆ. ಸೊ ಎಲ್ಲೇ ಹೋದ್ರೂ ನಮಗೆ ನೋಡಬೇಕು, ವಾಪಸ್ ನಮ್ಮ ಊರಿಗೆ ಬರಬೇಕು. ಇದೇ ನಮ್ಮ ಏಮ್ ಅಷ್ಟೇ. ಎಲ್ಲನೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ನಮ್ಮ ಜೀವನ ನಮಗೆ ಬೆಂಗಳೂರೇ ನಮಗೆ ರೈಟ್.